ವಾಣಿಜ್ಯ ಬಳಕೆ ಎಲ್ಪಿಜಿ ಬೆಲೆ ಭಾರಿ ಏರಿಕೆಯಾಗ್ತಾ ಇದೆ. ಗೃಹ ಬಳಕೆ ಗ್ಯಾಸ್ ಬೆಲೆ ತಟಸ್ಥ ಆಗಿದೆ. ಸಿಲಿಂಡರ್ ಅಲಭ್ಯತೆ ಒಂದ್ ಕಡೆಯಾದ್ರೆ ಸಿಗುವ ಸಿಲಿಂಡರ್ ಬೆಲೆಯೂ ಈಗ ಏರಿಕೆಯಾಗ್ತಿದೆ. ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಗಳಲ್ಲಿ ಬೆಲೆ ಏರಿಕೆಯಾಗಿದ್ದು ಇದರ ಪ್ರಭಾವ ಎಲ್ಪಿಜಿ ಮೇಲೂ ತಟ್ಟಿದೆ. ಏಪ್ರಿಲ್ 1 ಅಂದ್ರೆ ಇಂದಿನಿಂದ ಜಾರಿಯಾಗುವಂತೆ ವಾಣಿಜ್ಯ ಸಿಲಿಂಡರ್ ಬೆಲೆ 195.50 ರೂಪಾಯಿ ಏರಿಕೆಯಾಗಿದೆ. ಕಳೆದ ಮಾರ್ಚ್ 1ರಂದು 114.5 ರೂಪಾಯಿ ಹೆಚ್ಚಳ ಆಗಿತ್ತು. ಈ ಬೆಲೆ ಏರಿಕೆ 19 ಕೆಜಿ ಸಿಲಿಂಡರ್ಗೆ ಸಂಬಂಧಿಸಿದೆ. ಹೀಗಾಗಿ ವಾಣಿಜ್ಯ ಎಲ್ಪಿಜಿಯ ಹೊಸ ದರವು 2078.50 ರೂಪಾಯಿಗೆ ತಲುಪಿದೆ. ಗೃಹ ಬಳಕೆ ಸಿಲಿಂಡರ್ ದರವನ್ನು 14.2 ಕೆಜಿಯ ಸಿಲಿಂಡರ್ಗೆ ಕಳೆದ ಮಾರ್ಚ್ 7ಕ್ಕೆ 60 ರೂಪಾಯಿ ಹೆಚ್ಚಳ ಮಾಡಲಾಗಿತ್ತು. ಹೀಗಾಗಿ ಗ್ಯಾಸ್ ಬೆಲೆ 913 ರೂಪಾಯಿ ಆಗಿದೆ. ಇದೀಗ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. ಅಂತಾರಾಷ್ಟ್ರೀಯ ಬೆಂಚ್ ಮಾರ್ಕ್ ಹಾಗೂ ವಿನಿಮಯ ವೆಚ್ಚಕ್ಕೆ ಆಧರಿಸಿ ದೇಶದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಹಾಗೂ ಹಿಂದೂಸ್ತಾನ್ ಪೆಟ್ರೋಲಿಯಂ ಸಂಸ್ಥೆಗಳು ಎಲ್ಪಿಜಿ ಬೆಲೆಯನ್ನು ಪ್ರತಿ ತಿಂಗಳ 1ನೇ ತಾರೀಕಿನಂದು ಪರಿಷ್ಕರಿಸುತ್ತದೆ. ಮಧ್ಯಪ್ರಾಚ್ಯ ಯುದ್ಧದ ಬಳಿಕ ಅಂತಾರಾಷ್ಟ್ರೀಯ ತೈಲ ಬೆಲೆಗಳು 50% ಹೆಚ್ಚಳ ಆಗಿದೆ. ಇಂಧನದ ಹಾಗೂ ತೈಲಗಳ ಸಾಗಾಣಿಕೆ ಮೇಲೆ ತೀವ್ರ ಹೊಡೆತ ಬಿದ್ದಿದೆ. ಬೆಲೆ ಏರಿಕೆಗೆ ಕಾರಣ ಆಗಿದೆ. ಸದ್ಯ ಪೆಟ್ರೋಲ್, ಡೀಸೆಲ್ ಬೆಲೆ ಮಾತ್ರ ಕಳೆದ ಮಾರ್ಚ್ನಿಂದ ತಟಸ್ಥ ಆಗಿದ್ದು, ಕಳೆದ ವರ್ಷದ ಮಾರ್ಚ್ನಲ್ಲಿ ಲೀಟರ್ ಬೆಲೆಯಲ್ಲಿ 2 ರೂಪಾಯಿ ಹೆಚ್ಚಳ ಮಾಡಲಾಗಿತ್ತು. ಆದರೆ ದೆಹಲಿಯಲ್ಲಿ ಈಗ ಪೆಟ್ರೋಲ್ ಬೆಲೆ 94.72 ರೂಪಾಯಿ ಹಾಗೂ ಡೀಸೆಲ್ ಬೆಲೆ 87.62 ರೂಪಾಯಿ ಇದೆ. ಆದರೆ ನಯಾರ ಹಾಗೂ ಶೆಲ್ ಸಂಸ್ಥೆಯ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಯುದ್ಧದ ಬಳಿಕ 2 ಸರಿ ಹೆಚ್ಚಳ ಕಂಡಿದೆ. ಯುದ್ಧದ ಪರಿಸ್ಥಿತಿ ಫೆಬ್ರವರಿ 28ರಿಂದ ಆರಂಭ ಆಗಿದೆ. ನಂತರ ದೇಶದಲ್ಲಿ ವಾಣಿಜ್ಯ ಸಿಲಿಂಡರ್ ಪೂರೈಕೆ ನಿಲ್ಲಿಸಲಾಗಿತ್ತು. ಅಲ್ಲದೆ ತೈಲ ಉತ್ಪನ್ನಗಳ ರಫ್ತು ಕಡಿತಗೊಳಿಸಲಾಗಿತ್ತು. ದೇಶೀಯವಾಗಿ ಎಲ್ಪಿಜಿ ತಯಾರಿಗೆ ಉತ್ತೇಜನ ನೀಡಿ ಸಿಲಿಂಡರ್ ಲಭ್ಯ ಆಗ್ತಾ ಇದೆ. ಈ ಮಧ್ಯೆ ಯುದ್ಧದ ಸ್ಥಿತಿ ಇನ್ನೂ ಸರಿಹೊಂದದಿರುವ ಕಾರಣ ತೈಲ ಕಂಪನಿಗಳು ಎಲ್ಪಿಜಿ ಬೆಲೆ ಏರಿಕೆ ಮಾಡಿದೆ.